ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಪಪೆಟ್ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ. ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ. ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ತಾಯಂದಿರನ್ನು 2 ಗುಂಪುಗಳಾಗಿ ವಿಂಗಡಿಸಿ ಮಧ್ಯದಲ್ಲಿ ಲೋಟಗಳನ್ನು ಇಡಿ. ಎಷ್ಟು ಲೋಟಗಳಿವೆ ಅಷ್ಟೇ ಗೋಲಿಗಳನ್ನು ಇಡಿ. 1, 2, 3 ಎಂದು ಹೇಳಿದಾಗ ಒಂದು ಗುಂಪು ಲೋಟಗಳ ಒಳಗೆ ಗೋಲಿಗಳನ್ನು ಹಾಕಬೇಕು ಮತ್ತು ಇನ್ನೊಂದು ಗುಂಪು ಲೋಟಗಳನ್ನು ಉಲ್ಟಾ ಇಟ್ಟು ಅದರ ಮೇಲೆ ಗೋಲಿಗಳನ್ನು ಇಡಬೇಕು. ಯಾವ ಗುಂಪು ಮೊದಲು ಹೆಚ್ಚು ಗೋಲಿಗಳನ್ನು ಲೋಟಗಳ ಒಳಗೆ ಅಥವಾ ಲೋಟಗಳ ಮೇಲೆ ಇಡುತ್ತಾರೋ ಅವರು ಗೆಲ್ಲುತ್ತಾರೆ. ಈ ಆಟ ಮುಗಿಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಆಕಾರಗಳನ್ನು ಹೊಂದಿಸುವ ಚಟುವಟಿಕೆಯು ಮಕ್ಕಳ ಆಲೋಚನೆ ಮತ್ತು ಗುರುತಿಸುವಿಕೆಯ ಕೌಶಲ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮಕ್ಕಳು ಒಂದೇ ರೀತಿಯ ಆಕಾರಗಳನ್ನು ನೋಡಲು ಮತ್ತು ಅವುಗಳನ್ನು ಸರಿಯಾದ ಜೋಡಿಗಳಲ್ಲಿ ಇಡಲು ಕಲಿಯುತ್ತಾರೆ. ಆಕಾರಗಳನ್ನು ಹೊಂದಿಸುವ ಚಟುವಟಿಕೆಯು ಮಕ್ಕಳ ಆಲೋಚನೆ ಮತ್ತು ಗುರುತಿಸುವಿಕೆಯ ಕೌಶಲ್ಯ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು? ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ಮನೆಯಲ್ಲಿ ಮೋಜಿನ ಆಟ. ಕ್ರಮ ಸಂಖ್ಯೆ 1. ನಿಮ್ಮ ಮಗುವಿಗೆ ವಾರದ ದಿನಗಳನ್ನು ಕಲಿಯಲು ಸಹಾಯ ಮಾಡಿ. ಗೋಡೆಯ ಮೇಲೆ ಕ್ಯಾಲೆಂಡರ್ ಅನ್ನು ಅಂಟಿಸಿ. ಪ್ರತಿದಿನ ಮಗುವಿಗೆ ಬಣ್ಣ ತುಂಬಲು ಸಹಾಯ ಮಾಡಿ. ಕ್ರಮ ಸಂಖ್ಯೆ 2. ಮಗುವನ್ನು ಕೇಳಿ ತಾಯಿಯ ಅಪ್ಪುಗೆಯ ಸ್ಪರ್ಶ ನಿಮಗೆ ಹೇಗೆ ಅನಿಸುತ್ತದೆ ಮತ್ತು ಒಂದು ವೇಳೆ ಯಾರಾದರೂ ಕೆಟ್ಟದಾಗಿ ಸ್ಪರ್ಶಿಸಿದರೆ ನೀವು ಏನು ಮಾಡಬೇಕು ವಿವರಿಸಿ. ಮನೆಯಲ್ಲಿ ಮೋಜಿನ ಆಟ. ಕ್ರಮ ಸಂಖ್ಯೆ 1. ನಿಮ್ಮ ಮಗುವಿಗೆ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.